ಪರ್ಫೆಕ್ಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ನೋಡ್ತಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ, ನಾನು ರೀಸೆಂಟ್ ಆಗಿ ಅಂದರೆ ನವೆಂಬರ್ 1 ಅಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. FIF ಅಂತ. FIF ಅಂದರೆ ಫಿಟ್ನೆಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಅಂತ. ಈ ಒಂದು ಬಾಡಿ ಬಿಲ್ಡಿಂಗ್ ಶೋಗೋಸ್ಕರ ನಾನು ಎಷ್ಟು ಅಮೌಂಟ್ನ ಖರ್ಚು ಮಾಡಿದ್ದೇನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ತುಂಬಾ ಜನ ಮೈಂಡಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಬಾಡಿ ಬಿಲ್ಡಿಂಗ್ ಶೋ ಮಾಡೋಕ್ಕೆ ತುಂಬಾ ಅಮೌಂಟ್ ಖರ್ಚಾಗುತ್ತೆ ಅಂತ. ಆ ಥರ ಏನಿಲ್ಲ. ಅಮೌಂಟ್ ಬೇಕು, ಓಕೆ, ಬಟ್ ಅಮೌಂಟ್ಗಿಂತ ಮೇನ್ ಆಗಿ ಏನ್ ಗೊತ್ತಾ, ನಿಮ್ಮ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಈ ಅಮೌಂಟ್ಗಿಂತ ಮೊದಲು ಬೇಕಾಗಿರೋದು ಡೆಡಿಕೇಶನ್, ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ. ಮೂರಿದ್ದಾಗಲೇ ನೀವು ಅಮೌಂಟ್ನ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಆಗ್ತೀರಾ. ಪ್ರತಿಯೊಬ್ಬ ಜಿಮ್ ಹೋಗೋಂಗು ಒಂದು ಆಸೆ ಇರುತ್ತೆ, ಒಂದಲ್ಲ ಒಂದ್ಸರಿ ನಾವು ಕೂಡ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಒಂದ್ಸಾರಿ ಆದ್ರೂ ಸ್ಟೇಜ್ ಮೇಲೆ ನಿಲ್ಬೇಕು ಅಂತ. ಆ್ಯಂಡ್ ಇವತ್ತು ನಾನು ಓನ್ಲಿ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೇನೆ ಅನ್ನೋದನ್ನೇ ಹೇಳ್ತಿರೋದು. ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಅಂದರೆ ಅವರೆಲ್ಲ ಹೆವಿ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ನಾವೇನಂದರೆ ಒಂದು ಸ್ಟೂಡೆಂಟ್ ಆಗಿಬಿಟ್ಟು ನಮ್ಮ ಕೈಲಿ ಎಷ್ಟು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ, ನಾವೆಷ್ಟು ಅರ್ನಿಂಗ್ ಮಾಡಿರ್ತೇವೆ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಇನ್ವೆಸ್ಟ್ ಮಾಡಿಕೊಂಡು ಒಂದು ಶೋನ ಮಾಡಿರೋದು. ಇವತ್ತು ನಾನು ಯಾವುದನ್ನು ಕೂಡ ಬ್ಲೈಂಡ್ ಆಗಿರ್ತಿಲ್ಲ ನಿಮಗೆ. ನಾನು ಪ್ರತಿಯೊಂದನ್ನು ಒಂದೊಂದು ರೂಪಾಯಿ ಕೂಡ ನೋಟ್ ಮಾಡಿ ಇಟ್ಕೊಂಡೇ ಹೇಳ್ತಿರೋದು ನಿಮಗೆ. ನೀವು ಬಾಡಿ ಬಿಲ್ಡಿಂಗ್ ಅಂದರೆ ಮೇನ್ ಆಗಿ ಸಪ್ಲಿಮೆಂಟ್ಸ್ ಬೇಕೇ ಬೇಕು. ವಿದೌಟ್ ಸಪ್ಲಿಮೆಂಟ್ಸ್ ನೀವು ಬಾಡಿ ಬಿಲ್ಡಿಂಗ್ ಶೋ ಮಾಡ್ತೇನೆಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಮಾಡ್ಬೋದು, ಬಟ್ ತುಂಬ ಕಷ್ಟ ಆಗುತ್ತೆ. ಫಸ್ಟ್ ಬೇಕಾಗಿರೋದು ಸಪ್ಲಿಮೆಂಟ್ಸ್ ಅಂದರೆ ವೇ ಪ್ರೋಟೀನ್, ಕ್ರಿಯೇಟಿನ್, ಆ ಥರ ನಿಮಗೆ ಸಪ್ಲಿಮೆಂಟ್ಸ್ ಬೇಕೇ ಬೇಕಪ್ಪ. ಏನಕ್ಕಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಸ್ಟಾರ್ಟಿಂಗಲ್ಲಿ 155 ಗ್ರಾಮ್ಸ್ ಆಫ್ ಪ್ರೋಟೀನ್ ಇಂಟೇಕ್ ಮಾಡಬೇಕಿತ್ತು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನನಗೆ 200 ಗ್ರಾಮ್ ಇಲ್ಲ 225 ಗ್ರಾಮ್ಸ್ ಆಫ್ ಪ್ರೋಟೀನ್ ಇಂಟೇಕ್ ಮಾಡಬೇಕಾಯ್ತು. ಅಷ್ಟೊಂದು ನಾನು ಫುಡ್ಡಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸಪ್ಲಿಮೆಂಟ್ಸ್ ಯೂಸ್ ಮಾಡಿದ್ದೆ. ನೀವು ಪ್ರೆಪ್ಪಲ್ಲಿ ಇರುವಾಗ ಕ್ಯಾಲರಿ ಸರ್ಫೇಸಲ್ಲಿ ಇರಲೇಬೇಕಾಗುತ್ತೆ. ನೀವು ಒಂದು ಫುಡ್ ಓವರ್ಲೋಡ್ ಆಗಿ ತಿಂದರೆ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗುತ್ತೆ, ಬಟ್ ಕ್ಯಾಲರೀಸ್ ಹೈ ಆಗುತ್ತೆ. ಸೊ ಕ್ಯಾಲರೀಸ್ನ ಮೇಂಟೈನ್ ಮಾಡಿಕೊಂಡು ಪ್ರೋಟೀನ್ ಇಂಟೇಕ್ ಹೈ ಮಾಡಬೇಕಂದ್ರೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಯೂಸ್ ಮಾಡಲೇಬೇಕಾಗುತ್ತೆ. ನಾನು ಪ್ರೆಪ್ಪಲ್ಲಿರುವಾಗ ಪ್ರೋಟೀನ್ ಸಪ್ಲಿಮೆಂಟ್ಸ್ ಯೂಸ್ ಮಾಡಿದ್ದೆ. ಇದೆಲ್ಲ ಜಸ್ಟ್ ಎಷ್ಟಂದರೆ 3 ಮಂತ್ಸ್ಗೋಸ್ಕರ. 3 ಮಂತ್ಸಿಗೆ ನಾನು ಎಷ್ಟು ಖರ್ಚು ಮಾಡಿದ್ದೆ ಅನ್ನೋದನ್ನು ಹೇಳ್ತಾ ಇರೋದು. 3 ಮಂತ್ಸ್ ಪ್ರೆಪ್ ಮಾಡಿದ್ದೆ. ಆ ಪ್ರೆಪ್ಪಲ್ಲಿ ನಮಗೆ ಪ್ರೋಟೀನ್ ಗೋಲ್ನ ಕಂಪ್ಲೀಟ್ ಮಾಡಲೇಬೇಕಾಗಿರುತ್ತೆ, ಆ್ಯಂಡ್ ಕ್ಯಾಲರೀಸ್ ಮೇಂಟೈನ್ ಮಾಡಬೇಕಾಗಿರುತ್ತೆ, ಆ್ಯಂಡ್ ಪ್ರೋಟೀನ್ ಗೋಲ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನೀವು ಓವರ್ ಆಗಿ ತಿಂದ್ಬಿಟ್ರೆ ಪ್ರೋಟೀನ್ ಕಂಪ್ಲೀಟ್ ಆಗುತ್ತೆ, ಬಟ್ ಕ್ಯಾಲರೀಸ್ ಹೈ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರೆಪ್ಪಲ್ಲಿರುವಾಗ ಕ್ಯಾಲರೀಸ್ನ ಡೌನ್ ಮಾಡಬೇಕು ಆ್ಯಂಡ್ ಪ್ರೋಟೀನ್ ಇಂಟೇಕ್ನ ಹೈ ಮಾಡ್ತಾ ಇರ್ತೇವೆ. ಆ ಟೈಮಲ್ಲಿ ಪ್ರೋಟೀನ್ ಸಪ್ಲಿಮೆಂಟ್ಸ್ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಮಸಲ್ ಬ್ಲಾಸರ್ ಪ್ರೋಟೀನ್ನ ಯೂಸ್ ಮಾಡಿದ್ದೆ. ನನಗೆ 3 ಮಂತ್ಸಿಗೆ ಪ್ರೋಟೀನ್ ಖರ್ಚು ಎಷ್ಟಾಗಿದೆ ಅಂದರೆ 11,908 ರುಪೀಸ್. ಇದು ಜಸ್ಟ್ 3 ಮಂತ್ಸಿಗೆ ಅಷ್ಟೇ. ಆ್ಯಂಡ್ ನಾನು ಸಪ್ಲಿಮೆಂಟ್ಸ್ ಅಂದರೆ ಮಲ್ಟಿವಿಟಮಿನ್, ಫಿಶ್ ಆಯಿಲ್, ಅಶ್ವಗಂಧ, ಆ ಥರ ಸಪ್ಲಿಮೆಂಟ್ಸ್ ಎಲ್ಲ ಯೂಸ್ ಮಾಡಿದ್ದೆ. ಅದಕ್ಕೋಸ್ಕರ ನನಗೆ ಟೋಟಲ್ ಖರ್ಚಾಗಿರೋದು 2,947 ರುಪೀಸ್. ಇದು ಕಡಿಮೆ ಆಯಿತು. ಏನಕ್ಕಂದರೆ ಆಲ್ರೆಡಿ ನಾನು GNC ಅವ್ರದ್ದು ಯೂಸ್ ಮಾಡಿದ್ದೆ. GNC ಅವ್ರದ್ದು ಸ್ಪಾನ್ಸರ್ ಬಂದಿತ್ತು, ಅದಕ್ಕೆ ನಾನು 1 ರೂಪಾಯಿನೂ ಖರ್ಚು ಮಾಡಿಲ್ಲ, ಅದನ್ನು ಆ್ಯಡ್ ಮಾಡಿಲ್ಲ. ಅದನ್ನು ನಾನು ಅದೆಲ್ಲ ಖಾಲಿ ಆದಮೇಲೆ ನಾನು ಮತ್ತೆ ಮಸಲ್ ಬ್ಲಾಸರ್ದು ಪರ್ಚೇಸ್ ಮಾಡಿರೋದು. ಅದಕ್ಕೋಸ್ಕರ 2,947 ರುಪೀಸ್ ಆಯಿತು. ಅದಾದಮೇಲೆ ನೀವು ಡೈಲಿ ಓಟ್ಸ್ ಇಂಟೇಕ್ ಅಂತೂ ಮಾಡಲೇಬೇಕು. ಓಟ್ಸು, ಜ್ಯೂಸು, ಯೋಗರ್ಟ್ ಅಂಥದ್ದಕ್ಕೆಲ್ಲ ನಂಗೆ ಖರ್ಚಾಗಿರೋದು ಎಷ್ಟಪ್ಪ ಅಂದರೆ 2,483 ರುಪೀಸ್. ಆ್ಯಂಡ್ ಎಗ್ಸು ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಎಗ್ಸು, ಚಿಕನ್ ಎಲ್ಲ ಇಂಟೇಕ್ ಮಾಡ್ತಿದ್ದೆ. ಎಗ್ಸನ್ನ ನಾನು ಪರ್ ಡೇ 10 ಎಗ್ಸ್ನ ಇಂಟೇಕ್ ಮಾಡ್ತಿದ್ದೆ. 3 ಮಂತ್ಸಿಗೆ ಎಗ್ಸಿಗೆ ಎಷ್ಟಾಗಿದೆ ಅಪ್ಪ ಅಂದರೆ 1,950 ರುಪೀಸ್ ಆಗಿದೆ ಅಷ್ಟೇ. ಆ್ಯಂಡ್ ವೆಜಿಟೇಬಲ್ಸ್ ನಾನು ಪರ್ ಡೇ 5 ಮೀಲ್ನ ಇಂಟೇಕ್ ಮಾಡ್ತಾ ಇದ್ದೆ. ಆವಾಗ ನನಗೆ ಪ್ರತಿ ಮೀಲಲ್ಲೂ ವೆಜಿಟೇಬಲ್ಸ್ ಇರಲೇಬೇಕಿತ್ತು. ವೆಜಿಟೇಬಲ್ಸ್ ಅಂದರೆ ಬೀನ್ಸು, ಕ್ಯಾರೆಟ್ ಆ್ಯಂಡ್ ಕುಕುಂಬರ್, ಆ ಥರ. ಸೊ ಅದಕ್ಕೋಸ್ಕರ ನನಗೆ 2,920 ರುಪೀಸ್ ಆಗಿದೆ. ಚಿಕನ್ನ ನಾನು ಸ್ಟಾರ್ಟಿಂಗಲ್ಲಿ ಕಡಿಮೆ ಕನ್ಸ್ಯೂಮ್ ಮಾಡ್ತಿದ್ದೆ, ಯಾಕಂದರೆ ನಂಗೆ ಪರ್ ಡೇ 150 ಗ್ರಾಮ್ಸ್ ಪ್ರೋಟೀನ್ ಏನೋ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ 250 ಗ್ರಾಮ್ ಇಲ್ಲ 200 ಗ್ರಾಮ್ ಚಿಕನ್ ಕನ್ಸ್ಯೂಮ್ ಮಾಡ್ತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಕ್ಯಾಲರೀಸ್ ಡೌನ್ ಆಗ್ತಾ ಹೋಯಿತು ಆ್ಯಂಡ್ ಪ್ರೋಟೀನ್ ಇಂಟೇಕ್ ಹೈ ಆಗ್ತಾ ಹೋಯಿತು. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ 500 ಗ್ರಾಮ್ಸ್ ಆಫ್ ಚಿಕನ್ನು ಇಲ್ಲ 400 ಗ್ರಾಮ್ಸ್ ಆಫ್ ಚಿಕನ್ ಎಲ್ಲ ಇಂಟೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ನಂಗೆ ಚಿಕನ್ಗೋಸ್ಕರ ಎಷ್ಟು ಖರ್ಚಪ್ಪ ಆಗಿದೆ ಅಂದರೆ 3,995 ರುಪೀಸ್ ಆಗಿದೆ. ಅದಾದಮೇಲೆ ಇದೆಲ್ಲ ಫುಡ್ಗೋಸ್ಕರ. ಆ್ಯಂಡ್ ಎಂಟ್ರಿ ಫೀಸ್
ಒಂದು ಶೋ ಮಾಡೋಕ್ಕೋಸ್ಕರ ಎಂಟ್ರಿ ಫೀಸ್ ಇದ್ದೇ ಇರುತ್ತೆ. ಎಂಟ್ರಿ ಫೀಸ್ಗೋಸ್ಕರ ಎಷ್ಟಂದರೆ 3500 ಎಂಟ್ರಿ ಫೀಸ್ ಇತ್ತು. ಆಮೇಲೆ ಟ್ರಂಕಿಗೆ ಸೇರಿಕೊಂಡು 4300 ಆಯಿತು. ಟ್ಯಾನ್ ಎಲ್ಲ ಫ್ರೀ ಇತ್ತು. ಈ ಒಂದು 3 ಮಂತ್ಸ್ ಬಾಡಿ ಬಿಲ್ಡಿಂಗ್ ಪ್ರೆಪ್ಪಲ್ಲಿ ನಂಗೆ ಟೋಟಲ್ ಆಗಿ ಖರ್ಚಾಗಿರೋದು 30,503 ರೂಪಾಯಿ. ಇದು ನಂಗೆ ಜಾಸ್ತಿ ಅನ್ನಿಸ್ಲಿಲ್ಲ. ಏನಕ್ಕಂದರೆ ನಮ್ಮ ಬಾಡಿಗೋಸ್ಕರ ನಾವು 30,000 ಖರ್ಚು ಮಾಡಿದ್ದೇವಂದರೆ ಇದು ಯೂಸ್ಫುಲ್ಲೇ. ಏನಕ್ಕಂದರೆ ಒಂದು ಈ ಬಾಡಿಗೋಸ್ಕರ ಇನ್ವೆಸ್ಟ್ ಮಾಡಿಬಿಟ್ಟು ಆ ಸ್ಟೇಜ್ ಮೇಲೆ ಹೋಗಿ ನಿಲ್ತೇವಲ್ಲ, ಆ ಟೈಮಲ್ಲಿ 30,000 ಒಂದೇ ಒಂದು ಸಾರಿನೂ ಮೈಂಡಲ್ಲಿ ಬರೋದೇ ಇಲ್ಲ. ಆ್ಯಂಡ್ ಈ ಫೀಲಿಂಗ್ ಇದೆಯಲ್ಲ, ಸ್ಟೇಜ್ ಮೇಲೆ ಹೋಗಿ ನಿಲ್ಲೋ ಫೀಲಿಂಗು ಈ 30,000 ಕೊಟ್ಟರು ಸಿಗಲ್ಲ ಗುರು. ಈ ಒಂದು ಬಾಡಿ ಬಿಲ್ಡಿಂಗ್ ಶೋಯಿಂದ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ಗುರು. ಒಂದು ನನ್ನ ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಆಯಿತು, ಆ್ಯಂಡ್ ಡಿಸಿಪ್ಲಿನ್ ಇಂಪ್ರೂವ್ಮೆಂಟ್ ಆಯಿತು, ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು. ಈ ಒಂದು ಬಾಡಿ ಬಿಲ್ಡಿಂಗ್ ಶೋಯಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ. ನಿಮ್ಮ ಪ್ರಕಾರ ಈ 30,000 ಜಾಸ್ತಿ ಆಯಿತಾ ಅಥವಾ ಕಡಿಮೆ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.